ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನಿಮ್ಮಲ್ಲಿ ಮಾಡುವ ನಮಸ್ಕಾರಗಳು. ನನ್ನ ವ್ಲಾಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮೆಲ್ಲರ ಹತ್ರ ಒಂದು ದೊಡ್ಡ ರಿಕ್ವೆಸ್ಟ್ ಏನಂತ ಹೇಳಿದರೆ, ಆದಷ್ಟು ದಯವಿಟ್ಟು ನನ್ನ ವಿಡಿಯೋಗಳನ್ನ ಶೇರ್ ಮಾಡಿ, ಹಾಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕು ಕಮೆಂಟ್ ಮಾಡಿ. ಹಾಗೆ ಮೊದಲನೇ ಸರಿ ಏನಾದರೂ ನನ್ನ ವ್ಲಾಗ್ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಶನಿವಾರ ಬೆಳಗ್ಗೆ ಎದ್ದು ಅಂಗಳಕ್ಕೆ ನೀರು ಹಾಕೋಣ ಅಂಥೇಳಿ ಹೋದಾಗ ನಮ್ಮ ಪುಣ್ಯಕ್ಕೆ ಅಪರೂಪಕ್ಕೆ ಹಸು ಸಗಣಿ ನಮ್ಮ ಮನೆ ಮುಂದೆನೇ ಹಾಕಿತ್ತು. ನಂಗೆ ತುಂಬ ಖುಷಿ ಆಗ್ಬಿಡ್ತು. ಅಂಗಳನ ಸಾರಿಸಿ ರಂಗೋಲಿ ಹಾಕಿದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಆದರೆ ಸಗಣಿ ಸ್ವಲ್ಪನೇ ಇದ್ದಿದ್ದರಿಂದ ಅಂಗಳ ಫುಲ್ಲು ಹಾಕೋಕ್ಕಾಗಿಲ್ಲ. ಎಷ್ಟಿತ್ತೋ ಅಷ್ಟಕ್ಕೆ ಮಾತ್ರ ಹಾಕಿ ರಂಗೋಲಿ ಬಿಟ್ಟೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಬೆಳಗ್ಗೆ ನಾನು ಬೇಳೆ ಸಾರು ಮತ್ತು ಅನ್ನ, ತೊಂಡೆಕಾಯಿ ಮತ್ತು ಕಡಲೆಕಾಳು ಹಾಕಿ ಪಲ್ಯ ಮಾಡ್ಕೊಂಡಿದ್ದೆ. ನನ್ನ ಮಗ ಯಾಕೋ ಸ್ವಲ್ಪ ವೀಕ್ ಇದ್ದಾನೆ. ಅವನಿಗೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂತ ನಮ್ಮ ಮನೆಯವರು ಕೂಡ ಇವತ್ತು ಕೆಲಸಕ್ಕೆ ರಜೆ ಹಾಕಿ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ನಾನು ಒಂದು ಒಳ್ಳೆ ನಿದ್ದೆ ಹೊಡೆದೆ. ಮಧ್ಯಾಹ್ನ ಆಗ್ತಾ ಇದ್ದಂಗೆ ಮಕ್ಕಳು ಕೂಡ ಸ್ಕೂಲಿಂದ ಬಂದರು. ಬರ್ತಾ ಇದ್ದಂಗೆ ತಮ್ಮನ್ನ ಹುಡುಕಾಟ ಸ್ಟಾರ್ಟ್ ಆಗಿದೆ. ಇಲ್ಲಿ ಎಲ್ಲಿದ್ದಾನಮ್ಮ ಕುಳ್ಳ? ಅವನಿಗೋಸ್ಕರ ಬಾಳೆ ತಗೊಬಂದಿದ್ದೀನಿ. ಏನು ತಂದಿದ್ಯಾ? ಬಾಳೆ ತಗೊಂಡಿದ್ದೀನಿ. ಅವನು ಹಾಸ್ಪಿಟ್ಲಿಗೆ ಹೋಗಿದ್ದಾನೆ. ಇಟ್ಟಿರು ಬರ್ತಾನೆ. ನಾನೇ ತಿನ್ಕೊಂಡ್ಬಿಡ್ತೀನಿ. ಅಲ್ಲಿಂದ ಬಚಾವ್ ಮಾಡ್ಕೊಂತ ಇಟ್ಟಿರೇ ಬರ್ತಾನೆ ಇವಾಗ. ನನ್ನ ಕಣ್ಣಿಗೆ ಕಾಣಿಸ್ಬಾರ್ದು ಹಂಗೆ ಇಟ್ಟಿದ್ದೀನಿ. ಇಲ್ಲಂದ್ರೆ ನಾನು ಸ್ಕೂಲಲ್ಲೇ ತಿಂತಿದ್ದೆ. ಇಲ್ಲ ಕುಳ್ಳಿನ ಸ್ಲಿಪ್ಪರ್ ಇಲ್ಲಿದೆ. ಅವನು ಚಪ್ಪಲಿ ಹಾಕಿಲ್ಲ, ಹಂಗೆ ಹೋಗಿದ್ದಾನೆ. ಅಬ್ಬಸ್ ಇಲ್ಲ 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 ಅಲ್ಲ ಇದ್ದಾನೆ. ಹಾಸ್ಪಿಟ್ಲಿಗೆ ಹೋಗಿದ್ದಾನೆ. ಇಲ್ಲ ಸ್ಲಿಪ್ಪರ್ ಇದೆ. ಸ್ಲಿಪ್ಪರ್ ಇತ್ತಲ್ಲ. ಬಾ ಎತ್ತಿ ಇಡು ಬೀರ ಮೇಲೆ. ತಿಂದ್ಕೊಂಡ್ಬಿಡ್ಬೇಡ. ಆಮೇಲೆ ತಿಂದ್ರೆ ನೋಡು ನನಗೆ ಉಟ್ಕೊಂಡ್ಬರೋಣ. ತಮ್ಮನಿಗೆ ಬಾಳೆಹಣ್ಣು ತೆಗೆದಿಟ್ಟು ನಮಗೇನಾರ ತಿನ್ನಕ್ಕೆ ಸಿಕ್ಕುತ್ತಾ ಅಂತ ಹುಡ್ಕಾಡ್ಕೊಂಡು ಬಿಸ್ಕೆಟ್ ಸಿಕ್ಕಿದ್ನ ಇಬ್ಬರು ಹಂಚ್ಕೊಂಡು ತಿಂದರು. ಮತ್ತು ನಮ್ಮ ಮನೆಯವರು ಹಾಸ್ಪಿಟ್ಲ್ ಹತ್ರ ಹೋಗಿದ್ರಲ್ವ. ಇದು ನಮ್ಮ ಹಳ್ಳಿಯಿಂದ ಒಂದು 3 ಕಿಲೋಮೀಟ್ರ್ ಒಳಗೆ ಹೋಗಬೇಕು ಹಾಸ್ಪಿಟ್ಲಿಗೆ. ಇದು ತುಂಬ ಹೈಟ್ ಇರೋವಂಥ ಜಾಗದಲ್ಲಿದೆ ಹಾಸ್ಪಿಟ್ಲು. ಹಾಗಾಗಿ ಇಲ್ಲಿಂದ ಸುತ್ತಮುತ್ತಲಿನ ನಮ್ಮ ಚಿಕ್ಕಮಗಳೂರಿನ ಒಂದು ಸುಂದರವಾದ ದೃಶ್ಯವನ್ನು ನೋಡ್ಬೋದು. ಈ ಪರ್ವತ ಶ್ರೇಣಿಗಳಂತೂ ಸಾಲಾಗಿದೆ. ಇಲ್ಲಿ ಮೇಲಿಂದ ಮೋಡ ಬರ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂಥೇಳಿ ನಮ್ಮ ಮನೆಯವರು ಅವ್ರ ಮೊಬೈಲ್ನಲ್ಲಿ ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದಾರೆ. ಈ ಅಕ್ಕಗೆ ಹೇಳ್ತಾ ನೋಡಿ. ಈಗ ಚಿಕ್ಕನ ಕಣ. ಪಾಪ ಒಂದೇ ಬಾಳೆ ಕಾಲಿನೇ ಆಗೈತಲ್ಲಿ. ಅದಕ್ಕೆ ಹೇಳಿದೆ ಒಬ್ಬನೇ ತಿನ್ನೋಬೇಡ ಅಂತ. ಬಿದ್ದತ್ತು. ಹಾಸ್ಪಿಟ್ಲಿಂದ ಬರ್ತಾ ಇದ್ನೇ ಕಾಯ್ಕೊಂಡಿದ್ದು ತಮ್ಮನಿಗೆ ಅಂತ ಬಾಳೆಹಣ್ಣು ಕೊಟ್ಟರು. ತಮ್ಮನು ಒಳ್ಳೆ ಬುದ್ಧಿಯವನು, ಅಕ್ಕಂದಿರಿಬ್ಬರಿಗೂ ಹಂಚ್ಕೊಂಡು ತಿಂದ. ಆಮೇಲೆ ಮಧ್ಯಾಹ್ನ ಎಲ್ಲರೂ ಮನೆಯಲ್ಲೇ ಇದ್ದಾರಲ್ಲ, ಏನಾದರೂ ಸ್ಪೆಷಲ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆನೇ ಒಂದು 4 ಗ್ಲಾಸು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಅದು ಚೆನ್ನಾಗಿ ನೆಂದಿತ್ತು. ಅದ್ರ ಜೊತೆಗೆ ಒಂದು 5-6 ಹಲಸಿನ ಹಣ್ಣು ಚೆನ್ನಾಗಿ ಹಣ್ಣಾಗಿರೋ ಅಂಥದ್ದನ್ನ ಹಾಕಿ, 1-2 ಏಲಕ್ಕಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಂಡೆ. ಸ್ಟವ್ನ ಮೀಡಿಯಮ್ ಕಾವ್ನಲ್ಲಿ ಇಟ್ಕೊಂಡು ತವದ ಮೇಲೆ ತುಪ್ಪನೋ ಅಥವಾ ಎಣ್ಣೆನೋ ಸವರಿ ಆ ಹಲಸಿನ ಹಣ್ಣಿನ ದೋಸೆ ಹುಯ್ತಾ ಇದ್ದರೆ ಮನೆ ಇಡೀ ಘಮ್ ಅಂತ ಇತ್ತು. ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿತ್ತು. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂದರು. ಚೆನ್ನಾಗಿತ್ತಲ್ಲ.
ನಾವು ಚೆನ್ನಾಗಿದೆ ಅಂತ ತಿಂದ್ವಿ. ನಮ್ಮ ಮನೆಯವರು ಹಲಸಿನ ಹಣ್ಣಿನ ದೋಸೆನ ಒಂದು ಕೂಡ ಮುಟ್ಟಿಲ್ಲ. ನಾನು ತಿನ್ನಬಾರ್ದು, ಹಾಗೂ ಹೀಗೂ ಟೇಸ್ಟಿಗೆ ಅಂತೇಳಿ ಒಂದು ತಿಂದೆಲ್ಲ ಆದಮೇಲೆ ಮಕ್ಕಳು ಅಪ್ಪ ಎಲ್ಲ ಟೈಮ್ ಪಾಸ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಮೊಬೈಲಲ್ಲಿ ಗೇಮ್ ಹಾಕ್ಕೊಂಡು ಅಪ್ಪ ಮಕ್ಕಳು ಎಲ್ಲ ಇಂಟ್ರೆಸ್ಟಾಗಿ ಗೇಮ್ ಆಡೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ. ನಮ್ಮ ಮನೆಯವರಿಗೆ ಹಲಸಿನ ಹಣ್ಣಿನ ದೋಸೆ ಮಾಡಿಕೊಟ್ಟೆ, ಅದೂ ತಿಂದಿಲ್ಲ. ಮನೆಯಲ್ಲಿ ಬೆಳಗ್ಗೆ ಮಾಡಿದ ಅನ್ನ ಸಾರಿತ್ತು, ಅದು ತಿಂದಿಲ್ಲ. ಅವ್ರ ಊರಿಂದ ನಮ್ಮ ಅತ್ತೆ ಮಾವ ಕೊಟ್ಟು ಕಳಿಸಿದಂಥ ಸತ್ತು ಇತ್ತು. ಯಾಕೋ ಅವ್ರಿಗೆ ಅದನ್ನು ತಿನ್ನಬೇಕು ಅಂತ ಆಗಿತ್ತೇನೋ, ಕೇಳಿದರು, ಕೊಟ್ಟೆ. ಇದ್ರ ಜೊತೆ ಸಕ್ಕರೆ ಬೆಲ್ಲದ ರಸ ಹಾಕ್ಕೊಂಡು ತಿಂತಾರೆ. ಆದರೆ ನಮ್ಮ ಮನೆಯವರು ಅವ್ರ ಊರು ಸ್ಟೈಲಲ್ಲಿ ತಿಂತಾ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಹಿಟ್ಟಿನ ಥರ ಕಲಿಸ್ಕೊಂಡ್ರು. ಅದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ಎಣ್ಣೆಲಿ ಹುರಿದಿರೋ ಮೆಣಸಿನ್ಕಾಯಿ, ಮಾವಿನಕಾಯಿ, ಉಪ್ಪಿನಕಾಯಿ ಹಾಗೆ ಈರುಳ್ಳಿ ಕೊಟ್ಟೆ. ನೆಂಚ್ಕೊಂಡು ತಿಂತಾ ಇದ್ದಾರೆ. ನಾವು ಹೇಗೆ ಮುದ್ದೆನ ಗುಳುಮ್ ಅಂತ ನುಂಗ್ತೀವೋ ಅದೇ ರೀತಿ ಇವರು ನುಂಗ್ತಾ ಇದ್ದಾರೆ. ನಮ್ಮ ಕೈಲಂತೂ ಆ ಥರ ನುಂಗಕ್ಕಾಗಲ್ಲ. ಒಳಗಡೆ ಹೋಯ್ತು ಲಬುಕ್ಕು ಮಕ್ಕಳು ನಾವು ತಿಂತೀವಿ ನಮಗೂ ಮಾಡಿಕೊಡಮ್ಮ ಅಂತ ಕೇಳಿದ್ದಕ್ಕೆ ನಮ್ಮ ಮನೆಯವ್ರು ಯಾವ ರೀತಿ ಉಪ್ಪೆಲ್ಲ ಹಾಕಿ ಕಲಿಸಿದ್ರು ನಾನು ಅದೇ ಥರ ಕಲಿಸ್ದೆ. ಆದರೆ ಅವ್ರು ತಿಂದಂಗಂತೂ ನಮ್ಮ ಕೈಲಿ ತಿನ್ನೋಕ್ಕಾಗಿಲ್ಲ. ನಾವು ಅಗ್ದಗ್ದೆ ತಿಂದ್ವಿ. ಮತ್ತು ಸಾಯಂಕಾಲ ಆಗಿದ್ದರಿಂದ ನನ್ನ ಮಗಳು ಪೂಜೆ ಮಾಡಿಕೊಂಡ್ಳು. ಅಮ್ಮ ಬಿಸಿ ಬಿಸಿ ಟೀ ಮಾಡ್ಕೊಂಬಂದಿದ್ರು. ಅದಕ್ಕೆ ಮೊದಲೇ ಜಾಮ್ ತೊಗೊಬಂದಿದ್ರು. ನಮ್ಮ ಮನೆಯವ್ರು ನಾವು ಜಾಮ್ ತಿನ್ನೋದನ್ನ ನೋಡಿಬಿಟ್ಟು ಬೇಗ ಓಡೋಗ್ಬಿಟ್ಟು ಬಂದು ತೊಗೊಂಬಂದಿದ್ದಾರೆ. ಆದರೆ ನಾವು ಜಾಮ್ ಎಲ್ಲ ತಿಂದು ಖಾಲಿ ಮಾಡಿಬಿಟ್ಟಿದ್ವಿ. ಹಾಗಾಗಿ ಅಮ್ಮ ಬಿಸಿ ಬಿಸಿ ಟೀ ಮಾಡ್ಕೊಂಬಂದರು. ಟೀನಲ್ಲಿ ತಿನ್ನಿ ಅಂಥೇಳಿ. ನನಗೆ ಟೀ ಕೊಡಲ್ಲ ಕುಡಿಯೋಕ್ಕೆ, ಅಪರೂಪ. ಅದು ನಮ್ಮನೆಯವರಿದ್ದರೆ ನನಗಂತೂ ಕುಡಿಯೋಕ್ಕೆ ಬಿಡೋದಿಲ್ಲ. ಹಾಗಾಗಿ ನಾನು ಆ ಬನ್ನ ಇದ್ದಿದ್ದು ಬೇಳೆ ಸಾರಿನಲ್ಲಿ ತೊಟ್ಕೊಂಡು ತಿಂತಾಯಿದ್ದೆ. ಆದರೂ ನನಗೊಂಥರ ಚೆಂದ ಅನಿಸುತ್ತೆ. ಬನ್ನನ್ನು ನಾನು ಯಾವ ಸಾಂಬಾರಿದ್ರೂ ಅದ್ರ ಜೊತೆ ತೊಟ್ಕೊಂಡು ತಿಂತೀನಿ. ಅದಕ್ಕೆ ನೋಡಿ ಅವರ ಒಂದು ರಿಯಾಕ್ಷನ್ ಹೇಗಿದೆ ಅಂತೇಳ್ಬಿಟ್ಟು ನನಗೆ ಬೈತಾಯಿದ್ರು, ಛೀ ಅದು ಹೆಂಗೆ ತಿಂತೀಯ ಸಾರಲ್ಲಿ ಬನ್ನನ್ನು ಅಂತ. ನಿಧಾನಕ್ಕೆ ಹಿಂಗೆ ಡಿಪ್ ಮಾಡಿ ತಿನ್ಬೇಕು. ಆ ತರ ತಿಂತಾರ, ತಿನ್ನಕ್ಕೂ ಬರಲ್ಲ ನಿಮ್ಗೆ. वाह सुपर लोग वो चाय में मिला करता है उसमें थोड़ी लगता है ನಾವು ನಾನು ಮಟನ್ ಸಾರು ತಿಂತಾ ಇದ್ದೆ. ಹೆಂಗಿದ್ದಾನೆ? ಚೆನ್ನಾಗಿದೆ ತಾನೆ? ನಿಮ್ಮ ಅಪ್ಪ ಏನು ಕುಜು 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 ನೋಡು ನೋಡು. कल मैं एक वीडियो में बोले थे कि जो कंटेंट आप लोग बनाते हैं ना, कंटिन्यू वही कंटेंट बनाते रहिएगा, उसमें दूसरा कंटेंट नहीं घुसेगा। क्योंकि फेसबुक ने दूसरा कंटेंट सब देखता है ना, कि वो क्या करता है मालूम है, तो वो वीडियो को ना वायरल ही नहीं करता है, बोलता है कि ये फेक आईडी है, इसीलिए उसको वायरल ही नहीं करता है। जो आप लोग कंटेंट बनाते हैं ना, कंटेंट बनाते रहिएगा। आपको लोग ಇದೇನಪ್ಪ ಇದು ಹಿಂದಿನಲ್ಲಿ ಮೊಬೈಲ್ ಇಟ್ಕೊಂಡು ಏನೋ ಮಾತಾಡ್ತಾ ಇದ್ದಾರೆ ಅಂದ್ಕೊಂಡ್ರೆ, ನಮ್ಮ ಮನೆಯವರೊಂದು ಫೇಸ್ಬುಕ್ ಐ ಡಿನ ಓಪನ್ ಮಾಡಿದ್ದಾರೆ. ಅದರಲ್ಲಿ ವಿಡಿಯೋ ಮಾಡೋರಿಗೆ ಒಂದು ಒಳ್ಳೆ ಸಂದೇಶಗಳನ್ನ, ಅವರಿಗೆ ವಿಡಿಯೋ ಮಾಡೋದ್ರಿಂದ ಏನೇನು ಸಮಸ್ಯೆಗಳಾಗತ್ತೆ ಅದನ್ನೆಲ್ಲ ಹೇಗೆ ಎದುರಿಸ್ಬೇಕು ಅಂಥೇಳಿ ಹೊಸದಾಗಿ ವಿಡಿಯೋ ಮಾಡೋವಂಥವರಿಗೆ ಧೈರ್ಯವಾದ ಮಾತುಗಳನ್ನ, ಒಂದೆರಡು ಮಾತುಗಳನ್ನ ಹೇಳಿ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ ಫೇಸ್ಬುಕ್ನಲ್ಲಿ. ಹಾಗಾಗಿ ಎಲ್ಲ ಕೆಲಸ ಎಲ್ಲ ಮುಗಿದು ನಾವು ಕಾಫಿ ಟೀ ಎಲ್ಲ ಕುಡಿದ ಮೇಲೆ ಆರಾಮಾಗಿ ಕೂತ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ದಾರೆ. ಆಹಾ, ಒಳ್ಳೆ ಚಂದ್ರ. ನನ್ನ ಕ್ಯಾಮ್ರಾದಲ್ಲಿ ಚಂದ್ರನೇ ಕಾಣ್ತಾ ಇಲ್ಲ. ಚೆನ್ನಾಗಿ ನೋಡಿ ಕಮೆಂಟ್ ಮಾಡಬೇಕಪ್ಪ. ನೀ ಯಾವಾಗ ಚಂದ್ರ ತೋರಿಸ್ತೀಯ, ಈ ಅಡುಗೆ ಮಾಡ್ದೆ, ಆ ಅಡುಗೆ ಚಂದ್ರನ್ನ ನಿಮ್ಮೆಲ್ಲರಿಗೂ ತೋರ್ಸೋಣ ಅಂತ ಅಂದ್ಕೊಂಡೆ. ನನ್ನ ಕ್ಯಾಮ್ರಾದಲ್ಲಿ ಬರುತ್ತೋ ಏನೋ ಅಂತ ನೋಡಿದೆ, ಆದರೆ ನನ್ನ ಕ್ಯಾಮ್ರಾದಲ್ಲಿ ಚಂದ್ರನೇ ಕಾಣಿಸಿಲ್ಲ, ತುಂಬ ದೂರ ಇತ್ತು. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ಅಂಗಡಿಗೆ ಹೋಗ್ತಾ ಇದ್ದೀವಿ. ಬಾಗಿಲು ಬೇಗ ಹಾಕ್ಬಿಡ್ತಾರೆ. ಹಾಗಾಗಿ ಈಗಲೇ ನೋಡಿ ರೋಡೆಲ್ಲ ಖಾಲಿ ಆಗಿದೆ. ಮನೆಯಲ್ಲಿ ಕೆಲವೊಂದು ಐಟಮ್ಗಳೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ತೊಗೊಬರೋಣ ಅಂತ ಹೋಗಿದ್ವಿ. ಬೆಳಗ್ಗೆ ಹೇಳಿದರೆ ನಮ್ಮ ಮನೆಯವ್ರು ಕೆಲಸಕ್ಕೆ ಓಡೋಗ್ಬಿಡ್ತಾರೆ, ತಂದು ಕೊಡಲ್ಲ. ಹಾಗಾಗಿ ನಮ್ಮನೆ ಕಪ್ಲಿ ಎಲ್ಲ ನಾಯಿ ಹೊತ್ಕೊಂಡು ಹೋಗ್ಬಿಡುತ್ತಪ್ಪ.
ಅಂಗಡಿಯಿಂದ ಬರ್ತಾ ನಾನು ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಚಿಪ್ಸ್ ತೊಗೊಂಡು ಬಂದಿದ್ದೆ. ಆದರೆ ರಸ್ತೆ ಉದ್ದಕ್ಕೂ ಮಾತಾಡಿಕೊಂಡು ಅರ್ಧ ಚಿಪ್ಸ್ ನಾನೇ ಖಾಲಿ ಮಾಡಿಬಿಟ್ಟಿದ್ದೀನಿ. ಮಕ್ಕಳು ಕೂಡ ಊಟ ಮಾಡ್ಕೊಂಡೆಲ್ಲ ಮಲ್ಕೊಂಬಿಟ್ಟಿದ್ರು. ಇನ್ನೇನಾದ್ರೂ ಈ ಚಿಪ್ಸ್ನ ನೋಡಿದರು ಅಂದರೆ ನನಗೆ ಅಂತ ಜಗಳಾಡ್ತಾರೆ. ಅದು ಬೇಡ ಸವಾಸ ಅಂತ ನಾನೇ ಎಲ್ಲ ತಿನ್ಕೊಂಬಿಟ್ಟೆ. ಆಮೇಲೆ ರಾತ್ರಿ ಅಡುಗೆಗೆ ಬಂದು ಬೇಳೆ ಸಾರು ಬಿಸಿ ಮಾಡ್ಕೊಂಡಿದ್ದೆ. ಮತ್ತು ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಈರುಳ್ಳಿ ಪಲ್ಯ ಮಾಡ್ತಾಯಿದ್ದೀನಿ. ಇದು ತುಂಬ ಸುಲಭ. ಎಣ್ಣೆಗೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಖಾರ ಪುಡಿ, ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈರುಳ್ಳಿ ಪಲ್ಯ ರೆಡಿ. ನಮ್ಮ ಮನೆಯವರಿಗೆ ಊಟ ಕೊಟ್ಟೆ. ಮಕ್ಕಳೆಲ್ಲ ಆಲ್ರೆಡಿ ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ರು. ನಮ್ಮ ಮನೆಯವರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ವೀಡಿಯೋನ ಹಾಕ್ಕೊಂಡು ನೋಡ್ತಾ ಇದ್ದಾರೆ. ಅದನ್ನು ನೋಡ್ಕೊಂಡೇ ಊಟ ಮಾಡ್ಕೊಳ್ತಾಯಿದ್ರು. ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋ ವೀಡಿಯೋನ ಮೊದಲು ನಮ್ಮ ಮನೆಯವರೇ ನೋಡೋದು. ಮಾಡಿಕೊಂಡು ನೆಕ್ ಪಟ್ಟಿನ ಉಲ್ಟಾ ಮಾಡಿಕೊಂಡು ಇದಕ್ಕೂ ಕೂಡ ಅಷ್ಟೇ ಬಟ್ಟೆಯ ತುದಿಗೆ ನಾವು ನೆಕ್ ಯಾವ ಡಿಸೈನಲ್ಲಿ ಇದೆಯೋ ಅದೇ ಡಿಸೈನಲ್ಲಿ ತುದಿಗೆ ಹೊಲಿಗೆ ಹೋಗೋಣ. ಇದಿಷ್ಟು ನನ್ನ ಶನಿವಾರದ ವ್ಲಾಗ್ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಈ ವಿಡಿಯೋಗೆ ಲೈಕ್ ಮಾಡಿ.